ಸೊ ಸ್ನೇಹಿತರೆ, ಹಾಯ್ ಹಲೋ ವೆಲ್ಕಮ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸ್ನೇಹಿತರೆ, ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ರಿ ಶಾತವಾಹನದ ಬಗ್ಗೆ ನೋಡಿದ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಕುಶಾನದರು ಈ ಒಂದು ಚಾಪ್ಟರ್ನ ಶುರು ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಮೌರ್ಯ ಸಾಮ್ರಾಜ್ಯ ಪತನ ನಂತರ ಉತ್ತರ ಭಾಗದಲ್ಲಿ ಸ್ಥಾಪನೆಯಾದ ಸಾಮ್ರಾಜ್ಯ ಈ ಒಂದು ಕುಶಾನರದು. ಓಕೆ, ಮೂಲತಃ ಚೀನಾದವರು. ಯೂಚಿ ಎಂಬ ಬುಡಕಟ್ಟು ಪಂಗಡಕ್ಕೆ ಸೇರಿದಂಥವರು, ಇಶಾಂಗು ಎಂಬ ಗುಂಪಿನವರು ಅಂತ ಹೇಳ್ತಾರೆ. ಹೂಗಾರು, ಹಿಯಾಂಗುನಾರು ಎಂಬ ಬುಡಕಟ್ಟಿನ ವಿರುದ್ಧ ಸೋತು ಚೀನಾದಿಂದ ಹೊರದೂಡಲ್ಪಟ್ಟರು. ಕಾಬೂಲ್ ಕಣಿವೆ ಹಾಗೂ ಗಾಂಧಾರ ಪ್ರದೇಶದ ಮೂಲಕ ಭಾರತಕ್ಕೆ ಇವರು ಬರ್ತಾರೆ. ಎಲ್ಲಿ? ಕಾಬೂಲ್ ಕಣಿವೆ ಮತ್ತು ಗಾಂಧಾರ ಪ್ರದೇಶ. ಓಕೆ, ಸ್ಥಾಪಕ ಯಾರಪ್ಪ ಅಂದರೆ ಕುಜುಲ್ ಕಡಫಿಸಸ್, ಅಂದರೆ 1ನೇ ಕಡಫಿಸಸ್ 15ರಿಂದ 65 ಅಂತ ಹೇಳ್ತಾರೆ. ಸೊ ಬ್ಯಾಕ್ಟೀರಿಯನರು ಹಾಗೂ ಗ್ರೀಕರನ್ನು ಸೋಲಿಸಿ ಗಾಂಧಾರ ಪ್ರದೇಶವನ್ನು ವಶಪಡಿಸಿಕೊಳ್ತಾರೆ. ಇವರ ರಾಜಧಾನಿ ಯಾವುದು? ಪುರುಷಪುರ, ಅಂದರೆ ಪೇಶಾವರ ಅಂತ. ಬೌದ್ಧ ಮತಾವಲಂಬಿಯಾಗಿರ್ತಾರೆ. ಬಿರುದು ರಾಜಾದಿರಾಜ ಮಹಾರಾಜ ಅಂತ ಇವರಿಗೆ ಬಿರುದು ಕೊಡ್ತಾರೆ. ಸೊ ದ ಲಾರ್ಡ್ ಆಫ್ ದ ಹೋಲ್ ವರ್ಲ್ಡ್. ವಿಮಾ ಕಡಫಿಸಸ್, 2ನೇ ಕಡಫಿಸಸ್ 675, ಭಾರತಕ್ಕೆ ಚಿನ್ನದ ನಾಣ್ಯಗಳನ್ನು ಪರಿಚಯಿಸಿದ ಮೊದಲ ಕುಶಾನದ ದೊರೆಯಾಗಿರ್ತಾರೆ. ಇವರು ಶೈವ ಮತಾವಲಂಬಿಯಾಗಿರ್ತಾರೆ. ಬಿರುದು ಇವರಿಗೆ ಏನು ಸಿಕ್ಕಿರುತ್ತೆ? ಮಹೇಶ್ವರ, ರಾಜರ ರಾಜ ಅಂತ. ನಾಣ್ಯಗಳ ಮೇಲೆ ಶಿವನ ಚಿತ್ರವಿತ್ತಂತೆ. ಸೊ ನೆಕ್ಸ್ಟ್ ಕನಿಷ್ಕ ಅಂತ, ಕ್ರಿಸ್ತಶಕ 78ರಿಂದ 120. ಭಾರತದ ಪ್ರಸಿದ್ಧ ದೊರೆ ಸಾಮ್ರಾಜ್ಯ ವಿಸ್ತರಿಸಿದ ಮೊದಲ ರಾಜ ಆಗಿರ್ತಾರೆ. ಕ್ರಿಸ್ತಶಕ 78 ಶಕವರ್ಷ ಆರಂಭಿಸಿದ. ಮಥುರಾ 2ನೇ ರಾಜಧಾನಿ ಆಗಿತ್ತು ಇವ್ರದ್ದು. ಚೀನಾದ ಮೇಲೆ ದಾಳಿ ಮಾಡಿ ಪಾಂಚಿಯಾಂಗ್ನನ್ನು ಸೋಲಿಸ್ತಾರಂತೆ. ಪಾಟಲಿಪುತ್ರದ ಮೇಲೆ ದಾಳಿ, ಅಶ್ವಘೋಷ ಎಂಬ ಸಾಹಿತಿಯನ್ನು ಅಪಹರಿಸ್ತಾರೆ. ಕಾಶ್ಮೀರವನ್ನು ಗೆದ್ದು ಕಾನಿಷ್ಕಪುರ ಎಂಬ ನಗರ ನಿರ್ಮಾಣಕ್ಕೆ ಅಡಿಪಾಯವನ್ನು ಹಾಕ್ದ. ಅದೇ ಮುಂದೆ ಕನಿಷ್ಕಪುರ, ಈಗಿನ ಶ್ರೀನಗರವಾಯ್ತಂತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಇವರಿಗೆ ಬಿರುದುಗಳು ಯಾವ ಸಿಕ್ಕಿದೆ. ಕೈಸರ್ ಅಂತ, ಸೀಸರ್, ದೇವಪುತ್ರ, ಮಹಾರಾಜ, ರಾಜಾದಿರಾಜ, ಶಹನ್ ಶಾಹಿ ಅಂತ. ಸೊ ಆಸ್ಥಾನದ ವೈದ್ಯರು ಯಾರಿದ್ರು? ಚರಕ ಸಂಹಿತೆ, ಸುಶ್ರುತ ಅಂತ. ಸೊ ಸುಶ್ರುತ ಸಂಹಿತೆ ಅಂತ ಕರೀತಾರೆ. ಆಸ್ಥಾನದ ಗ್ರೀಕ್ ಶಿಲ್ಪಿ ಯಾರಾಗಿದ್ರು? ಎಜಿಸಿಲನ್, ಅಂದರೆ ತಂತ್ರಜ್ಞ. ಸೈನಿಕರ ವಿಶ್ವಾಸಘಾತದಿಂದ ನಿಧನ ಕನಿಷ್ಕ. ಭಾರತಕ್ಕೆ ಬೂಟುಗಳ ಪರಿಚಯಿಸ್ತಾರಂತೆ ಇವರು. ಓಕೆ, ಸೊ ನೆಕ್ಸ್ಟ್ ನೋಡೋಣ ಈ ಒಂದು ಕನಿಷ್ಕನ ಧರ್ಮ ಯಾವ ರೀತಿ ಇತ್ತು. ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರಂತೆ. ಬೌದ್ಧ ಧರ್ಮ ರಾಜಧರ್ಮವಾಗಿ ಘೋಷಣೆ ಮಾಡ್ತಾರೆ. ಬರ್ಮಾ, ಟಿಬೇಟ್, ಚೀನಾ, ಜಪಾನ್, ಮಧ್ಯ ಏಷ್ಯಾಗಳಿಗೆ ಧರ್ಮ ಪ್ರಚಾರಕರನ್ನು ಕಳಿಸ್ತಾರೆ. ಸೊ 4ನೇ ಬೌದ್ಧ ಧರ್ಮ ಸಮ್ಮೇಳನ ಅಥವಾ ಪಾಶ್ವನ ಸಲಹೆಯ ಮೇರೆಗೆ ಇದು ಮಾಡ್ತಾರೆ. ಕ್ರಿಸ್ತಶಕ 100 ಕಾಶ್ಮೀರದ ಕುಂಡಲವನ. ಅಧ್ಯಕ್ಷರು ಯಾರಾಗಿರ್ತಾರೆ? ವಾಸುಮಿತ್ರ. ಉಪಾಧ್ಯಕ್ಷ ಅಶ್ವಘೋಷ ಆಗಿರ್ತಾರೆ. ತ್ರಿಪಿಟಕಗಳ ಮೇಲೆ ವಿಮರ್ಶೆ ಮಹಾವಿಭಾಷೆ. ಬೌದ್ಧ ಧರ್ಮದ ವಿಶ್ವಕೋಶವನ್ನು ರಚನೆ ಆಗುತ್ತೆ. ಹೀನಯಾನ, ಮಹಾಯಾನ ಪಂಗಡಗಳಾಗಿ ಧರ್ಮ ಇಬ್ಬಾಗ ಆಗುತ್ತೆ. ಕನಿಷ್ಕ ಮಹಾಯಾನದ ಅನುಯಾಯಿ ಆಗಿರ್ತಾನೆ. ಭಾರತದ ಕಾನ್ಸ್ಟಂಟೈನ್ ಕನಿಷ್ಕ ಆಗಿರ್ತಾರೆ. ಕನಿಷ್ಕನನ್ನು 2ನೇ ಅಶೋಕ ಅಂತ ಕೂಡ ಕರಿತಾ ಇದ್ರು. ಹುವಿಷ್ಕಾಪುರ ಎಂಬ ನಗರವನ್ನು ನಿರ್ಮಿಸ್ತಾರೆ. ಕುಶಾನರ ಕೊನೆಯ ದೊರೆ ಯಾರಪ್ಪ ಅಂದರೆ ವಾಸುದೇವ. ನಾಗರ ದಾಳಿಯಿಂದ ಸಾಮ್ರಾಜ್ಯ ನಾಶ. ಓಕೆ, ಸೊ ಇವರ ಸಾಹಿತ್ಯ ಯಾವ ರೀತಿ ಇತ್ತು? ಅಶ್ವಘೋಷ, ಬುದ್ಧ ಚರಿತ ಅಂದರೆ ಸಂಸ್ಕೃತದಲ್ಲಿತ್ತು. ಸೌಂದರ್ಯನಂದ, ವಜ್ರಸೂಚಿ, ಸೂತ್ರಾಲಂಕಾರ, ಸಾರಿಪುತ್ರ ಪ್ರಕರಣ ಅಂದರೆ ಇದು ನಾಟಕ ಆಗಿತ್ತು. ಸುಶ್ರುತ ಸಂಹಿತೆ ಸರ್ಜರಿ, ಅರಬ್ಬದಿಂದ ಪಡೆದ ಯುನಾನಿ ವೈದ್ಯ ಪದ್ಧತಿಯಾಗಿತ್ತಿದು. ಓಕೆ, ನಾಗಾರ್ಜುನ ಮಾಧ್ಯಮಿಕ ಸೂತ್ರ. ಈ ಕೃತಿಯಲ್ಲಿ ಸಾಪೇಕ್ಷ ಸಿದ್ಧಾಂತ ಪ್ರತಿಪಾದಿಸಿದ. ಭಾರತದ ಐನ್ಸ್ಟೀನ್ ಮಹಾಯಾನ ಪಂಥದ ಅನುಯಾಯಿ ಕೂಡ ಆಗಿದ್ದರು.
ಸೊ ನೆಕ್ಸ್ಟ್ ವಸುಮಿತ್ರ ಮಹಾವಿಭಾಷ ಅಂದರೆ ಸಂಸ್ಕೃತ, ನಾಗಸೇನ ಮಿಲಿಂದಪ್ಪನ ಅಂದರೆ ಪಾಲಿ ಭಾಷೆಯಲ್ಲಿತ್ತು, ಚರಕ ಅಂತ ಚರಕ ಸಂಹಿತೆ ಸಂಸ್ಕೃತ, ಸರ್ವ ದೇವತೆಯ ಅವತಾರ, ಮಾಟಾರ ಅಂದರೆ ರಾಜಶಾಸ್ತ್ರಜ್ಞ ಅಂತ. ಕುಶಾನರು ಗ್ರೀಕ್ ಮತ್ತು ರೋಮ್ನೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ದರೆಂದು ಪ್ಲಿನಿ ಬರೆದ ನ್ಯಾಚುರಲ್ ಹಿಸ್ಟ್ರಿ ಗ್ರಂಥ ವಿವರಿಸುತ್ತಂತೆ. ಸೊ ಗಾಂಧಾರ ಕಲೆ, ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂತಿತ್ತು. ಕುಶಾನರ ಕಾಲದಲ್ಲಿ ಬೆಳೆದ ವಾಸ್ತುಶಿಲ್ಪ ಕಲೆ ಇದಾಗಿತ್ತು ಗಾಂಧಾರ ಕಲೆ. ಅಫ್ಘಾನಿಸ್ತಾನದ ಗಾಂಧಾರ ಪ್ರದೇಶದಲ್ಲಿ ಬೆಳೆದ ವಾಸ್ತುಶಿಲ್ಪ ಕಲೆ. ಸೊ ಇಂಡೋ ಗ್ರೀಕ್ ಶೈಲಿ ಎನ್ನುವರು ಗಾಂಧಾರ ಶಿಲ್ಪಗಳ ಹೃದಯ ಭಾರತದ್ದು, ಆದರೆ ದೇಹ ಮಾತ್ರ ಗ್ರೀಕರದ್ದಂತೆ. ಬಿಜುರಾಪುರದಲ್ಲಿ ಪ್ರಸಿದ್ಧಿ ಪಡೆದಿದೆ ಇದು. ಇಂಡೋ ಹೆಲ್ನಿಕ್ ಕಲೆ ಗ್ರೀಕೋ ರೋಮನ್ ಶೈಲಿಯಿತ್ತು. ಬೌದ್ಧ ಕಲೆ ಗ್ರೀಕೋ ಬುದ್ಧಿಸ್ಟ್ ಕಲೆ. ಸೊ ಗಾಂಧಾರ ಕಲಾಪಂಥ ಎಂದು ಕೂಡ ಇದನ್ನು ಕರೀತಾ ಇದ್ರು ಸ್ನೇಹಿತರೆ. ಸೊ ಲಕ್ಷಣ ನೋಡೋಣ. ಮೂರ್ತಿಗಳ ಬಾಹ್ಯ ಸೌಂದರ್ಯ ಹೆಚ್ಚಿಸುವುದು. ಅರೆತೆರದ ಬುದ್ಧನ ಮೂರ್ತಿ ರಚಿಸಿ ತಲೆ ಕೂದಲನ್ನು ಗುಂಗುರು ಕೂದಲು ಮಾಡುವುದು. ಬಟ್ಟೆಗಳನ್ನು ನಿರಿಗಳನ್ನಾಗಿಸಿ ಕೈಯಲ್ಲಿ ಕಮಂಡಲ, ಕಿವಿಯೋಲೆ ಹಾಗೂ ಯೋಗಧ್ವಾನದ ಭಂಗಿಗಳನ್ನು ಮಾಡತಕ್ಕಂಥದ್ದು. ಮಥುರಾ, ಪೇಶಾವರ, ಸಾರನಾಥ, ಕಾಶ್ಮೀರಗಳಲ್ಲಿ ಇವರ ಕಾಲದ ಸ್ತೂಪಗಳಿವೆ. ಮಥುರಾದಲ್ಲಿ ತಲೆಯಲ್ಲಿದ್ದ ಕನಿಷ್ಕನ ವಿಗ್ರಹ ಕೂಡ ದೊರೆತಿದೆ. ಓಕೆ, ಸೊ ಸ್ನೇಹಿತ ನೋಡಿದ್ರಲ್ಲ, ಈ ಒಂದು ಚಾಪ್ಟರ್ ತುಂಬ ಸಿಂಪಲ್ ಆಗಿದೆ. ಕುಶಾನರ ಬಗ್ಗೆ ಜಾಸ್ತಿ ಏನು ಸಿಲೆಬಸ್ ಇಲ್ಲ. ಓಕೆ, ಸೊ ಇಷ್ಟನ್ನು ನೀವು ಈಸಿಯಾಗಿ ನೀವು ಓದ್ಕೋಬೋದು. ಸೊ ನೋಟ್ಸ್ ಕೂಡ ಮಾಡ್ಕೊಂಡಿರೋ ಅಂದ್ಕೋತೀನಿ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೆ ಸ್ನೇಹಿತರೆ. ಆದಷ್ಟು ಈ ಒಂದು ವೀಡಿಯೋಸ್ನ ಶೇರ್ ಮಾಡಿ ಎಲ್ಲರಿಗೂ. ಸೊ ನಿಮ್ಮ ಗ್ರೂಪ್ಗಳಲ್ಲಿ ಲಿಂಕ್ ಕೂಡ ಹಾಕಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.